ಧರ್ಮಸ್ಥಳದಲ್ಲಿ ತಲೆಬುರುಡುಗಳು ಸಿಕ್ಕಿದ್ವು. ಲೆಕ್ಕವಿಲ್ಲದಷ್ಟು ಹೆಣ್ಣು ಮಕ್ಕಳು ಅತ್ಯಂತ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿ ಅತ್ಯಂತ ನೀಚಾತಿ ನೀಚವಾಗಿ ಕೊಲೆಗೊಂಡು ಕೊನೆಗೂ ಕರ್ನಾಟಕ ಸರ್ಕಾರ ಧರ್ಮಸ್ಥಳದ ತಲೆಬುರುಡುಗಳ ಕೇಸ್, ಮಾಸ್ ಮರ್ಡರ್ ಕೇಸ್ ತನಿಖೆಗೆ SITಯನ್ನು ರಚನೆ ಮಾಡಿದೆ. ಆ ಪ್ರಕರಣ ಹೇಗಿದೆ ಅಂದರೆ ಕೇಳೋದಕ್ಕೆ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ, ಮನುಷ್ಯ ಅನಿಸ್ಕೊಂಡವನಿಗೆ. ಈ ಹಿಂದೆ ಯಾವುದೋ ಪ್ರಭಾವಿ ನಾಯಕರೊಬ್ಬರು ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ಒಂದಷ್ಟು ವಿಡಿಯೋ ಸಿಕ್ತು. ಸಾಕ್ಷಿ ಅಂತ ಇದ್ದಿದ್ದೇ ಏಕಾಏಕಿ SIT ರಚನೆ ಮಾಡ್ತು. ಆದರೆ 1995ರಿಂದ ಇಲ್ಲಿ ತನಕ ಧರ್ಮಸ್ಥಳ ಸುತ್ತಮುತ್ತ ಸಾಕಷ್ಟು ಹೆಣ್ಣು ಮಕ್ಕಳು, ಬಹುಪಾಲು ಹೆಣ್ಣು ಮಕ್ಕಳು, ಅದು ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳೇ, ಅತ್ಯಂತ ದಾರುಣವಾಗಿ ದೌರ್ಜನ್ಯಕ್ಕೊಳಗಾಗಿ ಅತ್ಯಂತ ನೀಚವಾಗಿ ಪೈಶಾಚಿಕವಾಗಿ ಕೊಲೆಯಾದ್ರು. ಆ ಮೃತದೇಹಗಳು ಮಣ್ಣಡಿ ಹೋದ್ವು, ಸಾಕ್ಷ್ಯಗಳು ನಾಶ ಆಗಿದ್ವು. ಆದರೆ ಒಬ್ಬ ವ್ಯಕ್ತಿ, ಆ ಮಣ್ಣಲ್ಲಿ ಹೂತಂತಹ ವ್ಯಕ್ತಿ ಏಕಾಏಕಿ ಬಂದು, ಇಲ್ಲ ನನಗೆ ಸಂಕಟ ಆಯಿತು, ನನಗೆ ಹೆದರಿಸಿದ್ರು, ನನಗೆ ಬೇಜಾರಾಗ್ತಿದೆ, ನಾನು ಆ ಸತ್ಯ ಹೇಳಬೇಕು ಅಂತ ಈಗ ಬಂದು ನಿಂತಿದ್ದಾರೆ. ಆದರೆ ಸರ್ಕಾರ ಯಾಕೆ ಇಷ್ಟು ದಿನ ತಗೊಳ್ತು, ಕೊನೆಗೂ ಯಾಕೆ ಒಪ್ಕೊಂಡು SIT ರಚನೆ ಮಾಡಿದೆ ವಿಶೇಷ ತನಿಖಾ ತಂಡವನ್ನ? ಒಂದು 8 ಕಾರಣಗಳನ್ನು ನಾವು ಗುರುತಿಸಬಹುದು. ಆ 8 ಕಾರಣಗಳನ್ನು ಹೇಳ್ತೀನಿ. ಜೊತೆಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನೇ ಇಟ್ಕೊಳ್ಳಿ. 6-7 ವಾರಗಳಲ್ಲಿ ಅವರು ತನಿಖೆ ಕೊಟ್ಟು ತನಿಖಾ ವರದಿಯನ್ನು ಸಬ್ಮಿಟ್ ಮಾಡಿಬಿಟ್ರು ಸರ್ಕಾರಕ್ಕೆ. ಆದರೆ ಈಗ ಬಹುಮುಖ್ಯವಾದಂತಹ ಪ್ರಶ್ನೆ, SIT ರಚನೆ ಆದ್ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಆಯ್ತು ಕೂಡಲೇ. ಈಗ SIT ರಚನೆ ಆಗಿದೆ. ಯಾರು ಅರೆಸ್ಟ್ ಆಗಬೇಕು, ಯಾರು ಅರೆಸ್ಟ್ ಆಗ್ತಾರೆ, ಯಾರನ್ನ ಸರ್ಕಾರದ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ, ಮಾಡಬೇಕು? ಇದು ಬಹುಮುಖ್ಯವಾದಂತಹ ಪ್ರಶ್ನೆ, ಕುತೂಹಲದ ಪ್ರಶ್ನೆ. ಇಡೀ ನಾಡಿಗೆ ನಾಡೆ ಧರ್ಮಸ್ಥಳ ಅನ್ನುವಂತಹ ಪವಿತ್ರ ಕ್ಷೇತ್ರದಲ್ಲಿ ಏನಪ್ಪ ಇಂತಹ ಪ್ರಕರಣಗಳು ಅಂತ ಕೂಗಿ ಕೂಗಿ ಹೇಳ್ತಿದ್ರು ಕೂಡ ಸರ್ಕಾರ ಸೈಲೆಂಟ್ ಆಗೇ ಇತ್ತು. ಈ ಹಿಂದಿನ ಸರ್ಕಾರಗಳು ಬಾಯಿ ಮುಚ್ಕೊಂಡೇ ಕೂತಿದ್ವು. ಈ ಹಿಂದಿನ ತನಿಖಾಧಿಕಾರಿಗಳು, ಅಲ್ಲಿದ್ದವರು ಪೊಲೀಸ್ ಅಧಿಕಾರಿಗಳು ಅದೇ ರೀತಿ ಬಾಯಿ ಮುಚ್ಕೊಂಡೇ ಕೂತಿದ್ರು. ಆದ್ರೆ ಈಗ SIT ರಚನೆ ಆದ್ಮೇಲೆ 4 ಅಧಿಕಾರಿಗಳು ಹೋಗ್ತಾರೆ. ಇನ್ನ 12 ಗಂಟೆಲೋ 24 ಗಂಟೆಲೋ 48 ಗಂಟೆಗಳಲ್ಲೋ SIT ತನಿಖಾಧಿಕಾರಿಗಳು ಅಲ್ಲಿಗೆ ಹೋಗ್ತಾರೆ, ಎಲ್ಲರನ್ನ ಮಾತಾಡಿಸ್ತಾರೆ. SIT ರಚನೆ ಆಗ್ಲಿಕ್ಕೆ ಮೊದಲ ಕಾರಣ ನೋಡಿ, ಆ ಹೂತಿಟ್ಟಂತಹ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ ಯಾರು, ನಾನು ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದಾರಲ್ಲ, ಅವರು ಬಹುಮುಖ್ಯ ಕಾರಣ ಆಗ್ತಾರೆ. ಒತ್ತಡ ಒಂದು ಸರ್ಕಾರಕ್ಕೆ. ಎರಡನೇದು, ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ರು ಇದೇ ರೀತಿ ದಾರುಣ ಸಾವನ್ನ ಕಂಡಿದ್ರಲ್ಲ, ಅವರ ತಾಯಿ ಕೂಡ ಹಲವು ವರ್ಷಗಳ ಬಳಿಕ ವಿಲ ಒದ್ದಾಡಿ ಮಗಳಿಗೆ ಹಿಂಗಾಯ್ತಲ್ಲಪ್ಪ ಅಂತ ಬಂದು ಈಗ ಸಾಕ್ಷಿ ಹೇಳ್ತೀನಿ, ಆ ನೋವನ್ನ ತೋಡ್ಕೊಳ್ತೀನಿ ಅಂತ ಬಂದು ನಿಂತಿದಾರಲ್ಲ, ಅದು ಎರಡನೇ ಸಾಕ್ಷಿ ಮತ್ತು ಎರಡನೇ ಒತ್ತಡ. ಅಲ್ಲಿ ಯಾವುದೋ ವಿಡಿಯೋಗಳಿದ್ವು, ಅದರಲ್ಲಿ ಅವ್ರ ಮುಖ ಕಾಣಿಸಿರ್ಲಿಲ್ಲ. ತಕ್ಷಣ SIT ರಚನೆ ಮಾಡಿತ್ತು ಸರ್ಕಾರ. ಈಗ 2 ಸಾಕ್ಷಿಗಳು ಕಣ್ಮುಂದೆ ಇದ್ದಾರೆ. ಆ 2ರನ್ನು ಕೂಡ SIT ತನಿಖಾಧಿಕಾರಿಗಳು ಮಾತಾಡಿಸ್ತಾರೆ. 3ನೇ ವಿಚಾರ, ಕೇರಳದಲ್ಲಿ ಈ ವಿಚಾರವಾಗಿ ಹೋರಾಟದ ಧ್ವನಿ ಕೇಳಿಸುತ್ತೆ. ಧರ್ಮಸ್ಥಳದಲ್ಲಿ ಆದಂತಹ ದಾರುಣ ದೌರ್ಜನ್ಯದ ಪೈಶಾಚಿಕ ಕೊಲೆಗಳು, ಕಗ್ಗೊಲೆಗಳು, ಅದಕ್ಕೆ ನ್ಯಾಯ ಬೇಕು ಅಂತ ಕೇರಳ ವಿಧಾನಸಭೆಯಲ್ಲಿ ಚರ್ಚೆ ಆಗುವಷ್ಟರ ಮಟ್ಟಿಗೆ ಇಲ್ಲಿನ ಸರ್ಕಾರ ಮೈಮರ್ತಿತ್ತು. ಅಂದ್ರೆ ಅಲ್ಲೂ ಕೂಡ ಮುಖಭಂಗದ ಒತ್ತಡ ಸರ್ಕಾರಕ್ಕಿತ್ತು. ಆ ಕಾರಣಕ್ಕೋಸ್ಕರ SIT ರಚನೆ ಮಾಡಿದೆ. 3ನೇ ವಿಚಾರ, ಮಹಿಳಾ ಆಯೋಗದ ಅಧ್ಯಕ್ಷರು. ನಿಜಕ್ಕೂ ಈ ಹಿಂದಿನ ಎಲ್ಲ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಒಂದು ಕಡೆ ಇಟ್ಟರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಈ ವಿಚಾರವಾಗಿ, ಧರ್ಮಸ್ಥಳದ ಮಾಸ್ ಮರ್ಡರ್ ಪ್ರಕರಣದ ವಿಚಾರವಾಗಿ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿದ್ರು, ಧೈರ್ಯ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಪತ್ರ ಬರೆದು ಒತ್ತಾಯ ಹಾಕಿದ್ರು ಸರ್ಕಾರಕ್ಕೆ. ಇದಿಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಎಂಟ್ರಿ ಆಗುತ್ತೆ. ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಕೂಡ ಒತ್ತಾಯ ಮಾಡಿದ್ರು, ತನಿಖೆ ಆಗ್ಬೇಕು, ಏನಾಗಿದೆ, ಎಷ್ಟು ಹೆಣ್ಣು ಮಕ್ಕಳು ನೋವುಂಡು ನರಳಿ ನರಕ ಕಂಡು ನಲುಗಿ ಅತ್ಯಂತ ಪೈಶಾಚಿಕವಾಗಿ ರಾಕ್ಷಸೀಯವಾಗಿ
ಕೊಲೆಯಾದ್ರೂ ಆ ಆತ್ಮಗಳಿಗೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು. ಮಾಡಿದ್ಯಾರೋ ಆ ಮಾಡಿದವರು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಹಿರಿಯ ವಕೀಲರ ತಂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತು. ಭೇಟಿ ಮಾಡಿ ಅವರು ಕೂಡ ಒತ್ತಾಯಿಸಿದ್ರು. ಇತ್ತೀಚೆಗೆ ಸಿಎಂ ಕುರ್ಚಿಯ ಕದನದ ಮಧ್ಯೆ ಸಿದ್ದರಾಮಯ್ಯ ಅವರು ಒಂದು ಪ್ರಕರಣ, ರೈತರ ಹೋರಾಟದ ಪ್ರಕರಣಕ್ಕೆ ಸುಖಾಂತ್ಯ, ಒಂದು ಫುಲ್ ಸ್ಟಾಪ್ ಇಟ್ರು. ಅದೇ ರೀತಿ ಮತ್ತೊಂದು ವಿವಾದ, ಮತ್ತೊಂದು ಸಮಸ್ಯೆ, ಮತ್ತೊಂದು ಜನಾಂದೋಲನದ ಆಕ್ರೋಶ ಸರ್ಕಾರಕ್ಕೆ ಬಡಿದಪ್ಪಳಿಸಿದ್ರೆ ಮತ್ತಷ್ಟು ಆಡಳಿತ ವಿರೋಧಿ ಅಲೆ ಎದುರಾಗುತ್ತೆ. ಈ ಹಿಂದಿನ ಸರ್ಕಾರಗಳು ಮಾಡಿದ್ವೋ ಬಿಟ್ಟದ್ವೋ ಅವು ಕರ್ಮ. ಆದರೆ ಸಿದ್ದರಾಮಯ್ಯ ಸರ್ಕಾರ SIT ತನಿಖೆ ರಚನೆ ಮಾಡಲಿಕ್ಕೆ ಇದು ಕೂಡ ಕಾರಣ ಆಯಿತು. ಜೊತೆಲಿ ಕೇಂದ್ರ ಸರ್ಕಾರವೇ ಖುದ್ದಾಗಿ ಎಂಟ್ರಿ ಕೊಡುವಂತಹ ಪ್ರಯತ್ನಗಳಿದ್ದಂತಹ ಸಂದರ್ಭದಲ್ಲಿ, ಕೇರಳ ಎಚ್ಚೆತ್ತುಕೊಂಡಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ತನಿಖೆಗೆ, ವಿಶೇಷ ತನಿಖಾ ತಂಡ ರಚಿಸಿ ತನಿಖೆಗೆ ವಹಿಸಿದೆ. ಇಲ್ಲಿ ಎಷ್ಟೆಲ್ಲ ಸಾಕ್ಷಿಗಳು ಕಣ್ಮುಂದೆ ಇವೆ, ತಲೆಬುರುಡೆಗಳೇ ಕಾಣಿಸ್ತಿವೆ ಸಾಕ್ಷಿ ಗುಡ್ಡೆಗಳಾಗಿ. ಏನಾಯಿತು? ಅತ್ಯಂತ ಪವಿತ್ರ ಸ್ಥಳ. ಸಾಕಷ್ಟು ಜನ ಹಿರಿಯರು ಈಗಲೂ ಕೂಡ ಹೆಸರು ಹೇಳ್ಬೇಕಾದ್ರೆ ಕಣ್ಣಿಗೆ ಒತ್ಕೋತಾರೆ. ಅಂತಹ ಪವಿತ್ರ ಸ್ಥಳದಲ್ಲಿ ಹೀಗೆ ತೀರಾ, ಅದು ಕೂಡ ಹಿಂದೂ ಹೆಣ್ಣು ಮಕ್ಕಳೇ. ಹೋಗ್ಲಪ್ಪ ನಿಮ್ಮ ಹಿಂದುತ್ವದ ಲೆಕ್ಕದಲ್ಲೇ ನೋಡೋಣ ಅನ್ನೋದಾದ್ರೆ, ಸತ್ತವರು ಬಹುಪಾಲು ಹಿಂದೂ ಹೆಣ್ಣು ಮಕ್ಕಳು, ಓದೋಕೆ ಹೋಗಿದ್ದವರು. ಅದ್ರ ಮಧ್ಯೆ ಶಾಲೆಗೆ ಹೋದವರು ಆ ಸ್ಕೂಲ್ ಬ್ಯಾಗ್ಗಳನ್ನು ಕೂಡ ಆ ಕಿತ್ತು ತಿಂದಂತಹ ರಣಹದ್ದುಗಳು ಮಣ್ಣಲ್ಲಿ ಮುಚ್ಚಿ ಹಾಕುದುವು ಆ ಹೆಣ್ಣು ಮಕ್ಕಳ ಸಾಕ್ಷಿಗಳನ್ನ ಅನ್ನೋದಾದ್ರೆ, ಇಷ್ಟು ದಿನ ಏನೋ ಆಗಿದೆ. ಇನ್ನು ಮೇಲೆ ಈ ಪ್ರಕರಣ, ಯಾಕಂದ್ರೆ SIT ರಚನೆ ಆದ್ಮೇಲೂ ಕೂಡ ಕಾಣದ ಕೈಗಳು, ಪ್ರಭಾವಳಿಗಳು ಏನ್ ಬೇಕಾದ್ರೂ ಮಾಡಿಸಬಹುದು. ಯಾಕಂದ್ರೆ ಈ ಹಿಂದಿನ ಎಷ್ಟೋ SIT ತನಿಖಾ ತಂಡಗಳು ಮತ್ತು ಆ ನಂತರದ ತನಿಖೆಗಳು, ಪ್ರಕರಣಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ, ಧೂಳಿಡ್ದೋಗಿವೆ. SITಗೆ ಪ್ರತಿದಿನ ಒತ್ತಡ ಮಾಡಬೇಕು ಅನ್ನೋದಾದ್ರೆ ಜನಾಂದೋಲನ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆಯೋ ಅದು ದುಪ್ಪಟ್ಟಾಗಬೇಕು. ಒಂದು ವೇಳೆ ಅದು ಸಾಧ್ಯವಾದ್ರೆ ಯಾರನ್ನ ಅರೆಸ್ಟ್ ಮಾಡಬೇಕು, ಎಂಥವರನ್ನ ಅರೆಸ್ಟ್ ಮಾಡಬೇಕು, ಯಾರು ಅರೆಸ್ಟ್ ಆಗಬೇಕು ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗತ್ತೆ. ಹಾಗಿದ್ರೆ ನಿಮ್ಮ ಪ್ರಕಾರ ಈ ಅತ್ಯಂತ ಕಚ್ಚಡ ಕೆಲಸ, ಪೈಶಾಚಿಕ ಕೆಲಸ, ರಾಕ್ಷಸೀಯ ಕೃತ್ಯ ಮಾಡಿರುವಂತವ್ರು ಅಲ್ಲ, 100ರ ಲೆಕ್ಕದಲ್ಲಿ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ ಎಸಗಿದ್ದಾರೆ ಅಂದ್ರೆ ಅವರು ಮನುಷ್ಯರು ಅಥವಾ ಅವ್ರ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ರೋ ಇಲ್ವೋ ಎಲ್ಲ ಕೂಡ ಮುಖ್ಯ ಆಗತ್ತೆ. ಅಂತಹ ನೀಚರನ್ನ, ಕಟುಕರನ್ನ, ರಾಕ್ಷಸರನ್ನ ಯಾವ ರೀತಿ ಶಿಕ್ಷಿಸಬೇಕು, ಮತ್ತೆ ಅರೆಸ್ಟ್ ಯಾರಾಗಬೇಕು? ಸರ್ಕಾರ ರಚಿಸಿರುವಂತಹ ತನಿಖಾ ತಂಡ 6 ವಾರಗಳಲ್ಲಿ ಪ್ರಥಮ ವರದಿಯನ್ನಾದ್ರೂ ಸಬ್ಮಿಟ್ ಮಾಡುತ್ತೆ. ಅಷ್ಟೊಳಗಡೆ ಯಾರೆಲ್ಲ ಹೆಣ್ಮಕ್ಳು ಆ ಕತ್ಲಲ್ಲೋ ಬೆಳಕಲ್ಲೋ ಕಾಡಿನ ಮಧ್ಯೇನೋ ಈ ರಾಕ್ಷಸರ ಕೈಗೆ ಸಿಕ್ಕಿ ನಲುಗಿ ನರಳಿ ನರಕ ಕಂಡು ಬದುಕಿದ್ದಾಗಲೇ ಪ್ರಾಣಿಗಳಿಗಿಂತೂ ಕಡೆಯಾಗಿ ಆ ಸತ್ರಲ್ಲ ಆ ಹೆಣ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ SIT ತನಿಖಾ ತಂಡಕ್ಕೆ ಪ್ರತಿದಿನವೂ ಕೂಡ ಜನಾಂದೋಲನದ ಆಕ್ರೋಶದ ಬಿಸಿ ವೇಗ ಹೆಚ್ಚಿಸುವಂತಾಗಬೇಕು. ಆ ಕೆಲಸ ಆದ್ರೆ 6-7 ತಿಂಗಳಲ್ಲಿ ಅರೆಸ್ಟ್ ಯಾರಾಗಬೇಕು? ಕಮೆಂಟ್ ಮಾಡಿ.